ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ ಎಮ್ಮ ಮಲ್ಲಪ್ಪ ಜೋತಾರ. ಆತ್ಮೀಯರೇ, ಕುಂಭಮೇಳ, ಮಹಾಕುಂಭಮೇಳ 12 ವರ್ಷಕ್ಕೊಮ್ಮೆ ನಡೆಯುವಂಥದ್ದು ಜನಜಾತ್ರೆ 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 ಎಲ್ಲಿ ನೋಡಿದ್ರತ್ತ ಜನ. ಹೀಗಾಗಿ ಅಲ್ಲಿ ವ್ಯವಸ್ಥೆ ಆಡಳಿತಾರೂಢ ಪಕ್ಷದವರು ಎಲ್ಲ ಕಲ್ಪಿಸಿದ್ದೀವಿ ನಾವು ಅಂತಾರೆ. ಅಲ್ಲಿ ಮೇಲಿನ ಬೆಂಕಿ ಹತ್ತಾ ಇದೆ, ಮೇಲಿನ ತೊಂದರೆಗಳಾಗ್ತಾ ಇದ್ದಾವೆ. ಎಷ್ಟೋ ಜನರು ಅದರಲ್ಲೇ ಈಗಾಗಲೇ ಸತ್ತು ಸ್ವರ್ಗವನ್ನು ಸೇರಿದ್ದೇವೆ ಸಹಿತ ನಾವು ನೋಡಿದ್ದೀವಿ. ಈಗ ನಮ್ಮ ಪ್ರಧಾನಿಯವರು ಸಹ ಈ ಕುಂಭಮೇಳದಲ್ಲಿ ಆ ನದಿಯಲ್ಲಿ ಸ್ನಾನ ಮಾಡಿದ್ದು, ಇವತ್ತು ನಮ್ಮ ಮುರ್ಮು ಅವರು ರಾಷ್ಟ್ರಪತಿಯವರು ಅವರು ಸ್ನಾನ ಮಾಡ್ತಾ ಇರೋದು, ಅನೇಕ ನಮ್ಮ ಕರ್ನಾಟಕದ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಏನು ಈ ಕ್ಲಾಸ್ 1 ಅಂತೀವಿ ಅಥವಾ ಶ್ರೇಷ್ಠ ಅಧಿಕಾರಿಗಳು ಅಂತೀವಿ ಅಥವಾ ಮತ್ತೇನೋ ಇವತ್ತು ರಾಷ್ಟ್ರಪತಿಗಳು ಎಲ್ಲರೂ ಈ ತ್ರಿವೇಣಿ ಸಂಗಮದಲ್ಲೇ ಸ್ನಾನ ಮಾಡ್ತಾಯಿದ್ರು. ನಿಜವಾಗಿಯೂ ಒಂದು ಒಳ್ಳೆಯ ಸುಂದರ ದೃಶ್ಯಗಳು. ಅದರಲ್ಲಂತೂ ಎರಡು ಮಾತಿಲ್ಲ. ಪುಣ್ಯ ಅನ್ನುವಂಥ ಮಾತು ಎಲ್ಲರಿಗೂ ಇವರಿಗೆಲ್ಲ ಸಿಕ್ಕಿರ್ಬೋದು, ಸಿಗುತ್ತದೆ ಅನ್ನುವಂಥ ಭರವಸೆ ಅವರಲ್ಲಿದೆ. ಇರಲಿ, ಆದರೆ ಇದು ಜನಸಾಮಾನ್ಯರಿಗೆ ಇದೆಲ್ಲ ಸಹಜವಾಗಿ ಸ್ನಾನ ಮಾಡಲಿಕ್ಕೆ ಹೋಗಿ ಬರಲಿಕ್ಕೆ ಸಾಧ್ಯದನಾ ಅಂತ. ಯಾಕಂದರೆ ಯಾವ ರೋಡಿಂದ ಹೋದ್ರೂ ಸಹಿತ ಜನ ರಿಕ್ 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 ಅಳಿಗಾಡ್ಲಿಕ್ಕೆ ಬರೋದಿಲ್ಲ, ಭಯಂಕರ ಜನ. ಕೆಲವೊಂದು ರಿಪೋರ್ಟ್ಸ್ ಈ ರೀತಿ ಬರ್ತಾ ಇದ್ದಾವೆ, 6 ಕಿಲೋಮೀಟ್ರ್ 6 ತಾಸುವರೆಗೆ ಜಕ್ಕೊಂಡು ಹೋಗುವಂಥದ್ದು ಗಾಡಿಗಳು ನಿಲ್ತಾ ಇದ್ದಾವೆ. ಅಲ್ಲಲ್ಲೇ ಅಲ್ಲಿ ಹೋದ್ಮೇಲೆ ಮತ್ತೆ 5-6 ಕಿಲೋ ನಡೆಯುವಂಥದ್ದು, 10 ಕಿಲೋಮೀಟ್ರ್ ನಡೆಯುವಂಥದ್ದು ಪರಿಸ್ಥಿತಿ ಬರ್ಲಿಕ್ಕೆ ರೀ. ಜನಸಾಮಾನ್ಯರಂತೆ ಖುಷಿಯಿಂದ ಹೋಗಿರ್ತಾರೆ. ಅಲ್ಲಿ ಯಾಕೆ ಬಂದೆ, ಯಾಕಂದ್ರೆ ಹಿಂದೂ ಬರೋಕ್ಕಾಗೋದಿಲ್ಲ, ಮುಂದೂ ಹೋಗೋಕ್ಕಾಗೋದಿಲ್ಲ. ನಾನು ಜನದಟ್ಟಣೆ ಆಗಿಬಿಟ್ಟದ. ಮತ್ತು ಇನ್ನೊಂದಿಷ್ಟು ಕೆಲವು ವರದಿಗಳು ಹೀಗೆ ರೀತಿ ಬರ್ತಾ ಇದ್ದಲ್ಲ, ಅಲ್ಲಿ ಭಾಳಷ್ಟು ಜನ ಕುಡಿದ್ರಿಂದ, ಕೋಟಿಗಳಲ್ಲಿ ಕುಡಿದ್ರಿಂದಾಗೆ ಅಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಭಾಳಷ್ಟು ಅಧ್ವಾನದ್ದು ಹೋಗ್ಯದ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದವು. ನಮ್ಮ ಬಹಿರ್ದೆಸೆ, ನಮ್ಮ ಪರಿಸ್ಥಿತಿ ಅಲ್ಲಿ ಬಹಿರ್ದೆಸೆ ಕೂತಂತ ಅನೇಕ ಜನ ಕಂಡು ಬಂದಿದ್ದು ತಮ್ಮ ವಿಡಿಯೋಗಳು ಬಿಟ್ಟಿದ್ದಾರೆ. ಅದನ್ನು ನೋಡಿದಾಗ ಕೆಲವೊಂದಿಷ್ಟು ಏರಿಯಾದಲ್ಲಿ ಗಂಗಾ ಯಮುನಾ ಸರಸ್ವತಿ ಸಂಗಮದಲ್ಲೇ ಒಂದಿಷ್ಟು ನಮ್ಮ ಮಲ ತೇಲ್ತಾ ಇರೋದು, ಶವಗಳು ತೇಲ್ತಾ ಇರೋದು ಕೇಳಿ ಕಂಡು ಬರ್ತಾ ಇರೋದು ನೋಡಿದಾಗ, ಈ ಒಂದು ಪವಿತ್ರ ಸ್ಥಾನದಲ್ಲೇ ಇಂಥವೆಲ್ಲ ನಡೆಯೋದನ್ನು ನೋಡಿದಾಗ ಇಷ್ಟು ಜನರು ಒಮ್ಮೆಗೆ ಕೂಡಿಸೋದು ಅವಶ್ಯಕತೆ ಇತ್ತಾ ಇಲ್ಲೇ ಅಂತ ಪ್ರಶ್ನೆ ಬರ್ತದೆ. ಕೋಟಿಗಳಲ್ಲಿ ಕೌಂಟ್ಲೆಸ್ ಪೀಪಲ್ ಭಾಳಷ್ಟು ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ. ಮತ್ತು ಕೆಲವು ಜನಕ್ಕೆ ಪಾಪ ಹೋಗ್ತಾ ಇರೋರಿಗೆ ನೀರಿನ ಸಮಸ್ಯೆ, ಊಟದ ಸಮಸ್ಯೆ, ಅಲ್ಲಿ ಯಾರು ಕೇಳ್ತಾ ಇಲ್ಲ ಅನ್ನೋಂಥ ಮಾತುಗಳು ಬರ್ತಾ ಇದ್ದಾವೆ. ಮತ್ತು ಈಗ ಡೈರಿಗೆ ಬೆಂಕಿ ಹಚ್ಚಿದ್ದು ನೀವು ನೋಡಿದಿರಿ, ನಿನ್ನೂ ಹಚ್ಚಿದ್ದು ನೋಡ್ತಾ ಇದ್ದೀರಿ. ಇದು ಇವ್ರಿಗೆ ಮುಟ್ಟೋದಿಲ್ಲ. ಯಾರಿಗೆ ಈ ಕ್ಲಾಸ್ ಅನ್ನೋದು VIP ಜನರಿಗೆ ಇದೆಲ್ಲ ಮುಟ್ಟೋದಿಲ್ಲ. ಯಾಕಂದ್ರೆ ಅವ್ರು ಗಾಡಿ ತೊಗೊಂಬಂದಿರ್ತಾರೆ, ಅದು ವ್ಯವಸ್ಥೆ ಇರ್ತದೆ. ನೀರು ಸ್ವಚ್ಛದಂಥ ಜಾಗದಲ್ಲಿ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಡುಮ್ಕಿ ಆಗಿಸ್ತಾರೆ ಅಥವಾ ಸ್ನಾನ ಮಾಡಿಸ್ತಾರೆ, ಕರ್ಕೊಂಡು ಬಂದುಬಿಡ್ತಾರೆ. ಆದರೆ ಜನಸಾಮಾನ್ಯರು ಯಾವತ್ತು ತಿಂದು ಆವತ್ತು ದುಡಿದು ಆವತ್ತು ಬದುಕುವಂಥ ಜನ ಅಥವಾ ಕೆಳ ಮಧ್ಯಮ ವರ್ಗದ ಜನ ಯಾವ ರೀತಿ ಇದ್ದಾರೆ. ಈಗಾಗಲೇ ಹಲವು ಸಲ ನಮ್ಮ ಚಾನಲ್ದಲ್ಲಿ ಚರ್ಚೆ ಮಾಡಿದ್ವಿ. ಈ ದೇಶದ 85-90% ಜನ ಅತ್ಯಂತ ಬಡತನ ಸ್ಥಿತಿಯಲ್ಲಿದ್ದಾರೆ. ಅಂಥವರು ಇಲ್ಲಿದ ಕಾರ್ ಗಾಡಿ ಮಾಡಿಕೊಂಡು ಮತ್ತೇನು ಮಾಡಿಕೊಂಡು ರೈಲ್ವೆಗಳಲ್ಲಿ ಹೋಗ್ತಾನೋ, ಅವ್ರು ರೈಲ್ವೆಗಳಂತೂ ಆ ಜನರು ಒಳಗೆ ಹೋಗಿದ್ದು ನೋಡಿದ್ರೆ ಇರಿಗಳು ಹೋಗಂಗೆ ಒಳಗೆ ಹೋಗ್ಬಿಟ್ಟಿದ್ದಾರೆ ರೀ. ಕೆಲವು ದುಂಬಡಿನೂ ಆಗಿದ್ದ ಸುದ್ದಿಗಳು ಬರ್ತಾ ಇದ್ದಾವೆ. ಪೊಲೀಸ್ ಮತ್ತು ಜನಸಾಮಾನ್ಯರ ಮಧ್ಯದಲ್ಲಿ ತಿಕ್ಕಾಟ ಆಗಿರೋ ಸುದ್ದಿಗಳು ಬರ್ತಾ ಇದ್ದಾವೆ. ಅದಕ್ಕೆ ಅಲ್ಲಿಯ ಮಾಜಿ